ಜೂನ್ 22ನೇ ತಾರೀಕು ಮಲ್ಲೇಶ್ವರಂ 18ನೇ ಕ್ರಾಸ್ನಲ್ಲಿ ಬೆಳಗ್ಗೆ 5:45ಕ್ಕೆ ಸರಿಯಾಗಿ ಬೆಂಗಳೂರು ನಗರದಲ್ಲಿ ವಿಶೇಷವಾದ ಹಸಿರು ಕಾರ್ಯಕ್ರಮ, ಹಸಿರಿಗಾಗಿ ಉಸಿರಿಗಾಗಿ ಓಟ, ರನ್ ಫಾರ್ ಟ್ರೀಸ್ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಗ್ರೀನ್ ಪಾರ್ಕ್ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಸೇರಿ ಬೆಂಗಳೂರಿನಲ್ಲಿ ಹಸಿರನ್ನು ಹೆಚ್ಚಿಸಬೇಕು. ಬೆಂಗಳೂರಿಗರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಜನತೆಗೆ ಉತ್ತಮವಾದ ಆಕ್ಸಿಜನ್ಗೆ ಮೂಲ ಸೋರ್ಸ್ ಆಗಿರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಗಿಡ ಮರಗಳನ್ನು ಹೆಚ್ಚು ಬೆಳೆಸಬೇಕು ಅಂತ ಒಂದು ಜನಗಳಲ್ಲಿ ಪ್ರೇರಣೆ ಕೊಡೋ ದೃಷ್ಟಿಯಿಂದ ಒಂದು ಓಟವನ್ನು ಏರ್ಪಡಿಸಿದೆ. ಈ ಓಟ 3K ಅಂದರೆ 3000 ಮೀಟರ್ ಓಡ್ತಕ್ಕಂಥದ್ದು, ತಿರ್ಗಾ 5000 ಮೀಟರು, 10,000 ಮೀಟರ್ ಅಂದರೆ 10 ಕಿಲೋಮೀಟರ್ ಓಡ್ತಕ್ಕಂಥದ್ದು ಇದೆ. ಜೊತೆಯಲ್ಲಿ ವಯೋವೃದ್ಧರು ಮತ್ತು ಯಾರು ಓಡಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ವಾಕಥಾನ್ ಸಹ ಏರ್ಪಡಿಸಲಾಗಿದೆ. ಒಟ್ಟಾರೆಗೆ ಇಡೀ ರಾಜ್ಯದಲ್ಲಿ ಹೇಗೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇದೆಯೋ ಹಾಗೆ ಟ್ರೀ ಕಲ್ಚರನ್ನು ಬೆಳೆಸಬೇಕು ಅಂತಕ್ಕಂಥ ಮೂಲ ಉದ್ದೇಶ. ಈ ಕಾರ್ಯಕ್ರಮ ತಾವೆಲ್ಲ ಭಾಗವಹಿಸಿ ತನ್ಮುಖೇನ ಬೆಂಗಳೂರಲ್ಲಿ ಮತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ ಇವತ್ತು ಹಸಿರನ್ನು ನಾವು ಉಳಿಸೋಣ, ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸೋಣ, ಅದಕ್ಕಾಗಿ ಪ್ರೇರಣೆಯಾಗಿ ನಿಲ್ಲೋಣ. ಬನ್ನಿ, ನೀವು ಓಡಿ, ನೀವು ಸಹ ಗಿಡವನ್ನು ನೆಡಿ. ನಮಸ್ಕಾರ. ಇವತ್ತು ಇಡೀ ದೇಶದಲ್ಲಿ ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ಇದೆ, ಅದು ತುಂಬ ಸಂಕಷ್ಟದಲ್ಲಿದೆ. ಈ ಅಗ್ರಿಕಲ್ಚರ್ ಸಿಸ್ಟಮ್ಗೆ ಒಂದು ಹೊಸ ಆಯಾಮವನ್ನು ಕೊಡೋದಕ್ಕೋಸ್ಕರ ನಾನು ಸಾವಯವ ಕೃಷಿಕನಾಗಿ ತುಂಬ ಯೋಚನೆ ಮಾಡಿ ಈ ಒಂದು ಹೊಸ ಇದು ಮೂಮೆಂಟನ್ನು ಹುಟ್ಟಾಕೋಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಇದು ಕಾಲ್ಡ್ ಟ್ರೀ ಕಲ್ಚರ್ ಅಂತ. ಆ ಟ್ರೀ ಕಲ್ಚರ್ ಉದ್ದೇಶದಿಂದ ನಾವು ರನ್ ಫಾರ್ ಟ್ರೀಸ್ ಅಂತ ಮಾಡ್ತಾಯಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂತ ಅಂದರೆ ಇವತ್ತು ಈ ಕೃಷಿಯಲ್ಲಿ ಏನಾಗ್ತಿದೆ ಅನಾಹುತಗಳು ಅಂತ ತಡೆಗಟ್ಟೋಸ್ಕರ ಟ್ರೀ ಕಲ್ಚರ್ ಅಂದರೆ ಕೃಷಿ ಅರಣ್ಯ ಅಂದರೆ ಫುಡ್ ಫಾರೆಸ್ಟು, ಆಹಾರದ ಒಂದು ಅರಣ್ಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಇದು ನಾವೆಲ್ಲಿ ಗಿಡಗಳಾಗ್ತೀವಿ ಅಂತಂದರೆ ಇದರ ಮುಖ್ಯ ಉದ್ದೇಶ ಯಾರು ಓಡ್ತಾರೆ ಅದು ಒಂದು ಉದ್ದೇಶ ಅಷ್ಟೇ. ಅದರ ಜೊತೆಯಲ್ಲಿ ನಾವು ಈ ಕೃಷಿ ಅರಣ್ಯವನ್ನು, ಆಹಾರದ ಅರಣ್ಯವನ್ನು ಮಾಡೋ ಒಂದು ದೊಡ್ಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೇವೆ. ನಾವು ರೈತರ ಹೊಲಗಳಲ್ಲಿ, ಹಳ್ಳಿಗಳ ಮನೆಗಳಲ್ಲಿ ಮತ್ತು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಸ್ಕೂಲ್ಸು, ಕಾಲೇಜಸ್ಸು, ಇಂಥ ಕಡೆ ಎಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ ಅಲ್ಲಿ ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡ್ತಿದ್ದೇವೆ. 28ಕ್ಕೆ ನಾವು ಓಟ್ ಆದ ತಕ್ಷಣವೇ ನಾವು ಸ್ಯಾಂಕಿ ಟ್ಯಾಂಕ್ನಲ್ಲಿ 50 ಬೇವಿನ ಮರಗಳನ್ನ ಹಾಕ್ತಾಯಿದ್ದೇವೆ. ನಾವು ಯಾವುದು ಈ ಹೊರಗಡೆ ಬರೋ ಸ್ಪೀಸೀಸು, ಫಾರಿನ್ ಸ್ಪೀಸೀಸ್ ಯಾವುದು ಆಗ್ತಾಯಿಲ್ಲ. ವಿ ಆರ್ ಪ್ಲ್ಯಾಂಟಿಂಗ್ ಲೋಕಲ್ ವೆರೈಟೀಸ್ ಆಫ್ ಟ್ರೀಸು. ಜೊತೆಗೆ ನಾವು ಹಳ್ಳಿಗಳಲ್ಲಿ ತೆಂಗಿನ ಮರ, ಹಣ್ಣಿನ ಗಿಡಗಳು, ಬೇರೆ ಬೇರೆ ವಿಧದ ಹಣ್ಣಿನ ಗಿಡಗಳು ಮತ್ತು ರೈತರಿಗೆ ನಿರಂತರವಾಗಿ ಆದಾಯ ಬರುವಂಥ ಒಂದು ವ್ಯವಸ್ಥೆ ಮಾಡೋಂಥ ಗಿಡಗಳನ್ನು, ಅದು ಮಾರ್ಜಿನಲ್ ಫಾರ್ಮರ್ಸ್ ಇರ್ಬೋದು, ಆಮೇಲೆ ಎಲ್ಲಿ ಒಂದು ಕಷ್ಟದಲ್ಲಿದ್ದಾರೆ ಅಂಥ ಒಂದು ಸೆಕ್ಷನ್ಗೆ ನಾವು ಉಪಯೋಗ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಇದು ನಾನ್ ಪ್ರಾಫಿಟ್. ಇದು ನಾವು ತುಂಬ ಯೋಚನೆ ಮಾಡಿ ಪ್ರತಿ ಪೈಸೆಗೂ ನಾವು ಲೆಕ್ಕ ಕೊಡ್ತೇವೆ, ಪ್ರತಿ ಗಿಡಕ್ಕೂ ಲೆಕ್ಕ ಕೊಡ್ತೇವೆ. ನಾವೇನು ಕೆಲಸ ಮಾಡ್ತೀವಿ ಅದನ್ನೆಲ್ಲ ನಾವು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡೋಕ್ಕೋಸ್ಕರ ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಮಾಡಿದ್ದೀವಿ, ಇದಕ್ಕೆ ಗ್ರೀನ್ ಪಾತ್ ಫೌಂಡೇಶನ್ ಅಂತ. ಸೊ ಇದರ ಉದ್ದೇಶ ಈ ಅವೇರ್ನೆಸ್ ಆಗಬೇಕು, ಚಳುವಳಿ ಆಗಬೇಕು ಅನ್ನೋದು. ನಮ್ಮ ಜೊತೆ ಸಾಕಷ್ಟು ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದರಿಂದ ನೀವೆಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಿ. ಇನ್ನೂ ಸಾಕಷ್ಟು ರನ್ಗಳು ಮಾಡ್ತೀವಿ, ಇನ್ನಷ್ಟು ಸಾಕಷ್ಟು ಅಭಿಯಾನ ಮಾಡ್ತೀವಿ. ಇದು ನಿರಂತರವಾಗುವಂಥ ಒಂದು ಚಳುವಳಿ, ಇದು ಒಂದು ಈವೆಂಟ್ ಅಲ್ಲ, ಇದೊಂದು ಮೂವ್ಮೆಂಟು. ಥ್ಯಾಂಕ್ ಯು ವೆರಿ ಮಚ್. ಗೆಸ್ಟ್ ಅವತ್ತು ನಾವು ರೇವತಿ ಕಾಮತ್ ಅಂತ ಒಂದು ಎನ್ವೈರ್ಮೆಂಟಲಿಸ್ಟ್ ಅವರು ತುಂಬ ಕೆಲಸ ಮಾಡ್ತಿದ್ದಾರೆ, ಅವರು ಮುಖ್ಯ ಅತಿಥಿಯಾಗಿರ್ತಾರೆ. ಮತ್ತು ಎಲ್ಲ ಶಾಸಕರು, ನಮ್ಮ ದಿನೇಶ್ ಗುಂಡೂರಾವ್ ಮಂತ್ರಿಗಳು, ಅಲ್ಲಿ ಮಾಜಿ ಮಂತ್ರಿಗಳು, ಅಶ್ವಥ್ ನಾರಾಯಣರವರು ಮತ್ತು ಇನ್ನಷ್ಟು ಭಾಳಷ್ಟು ಜನ ಬರ್ತಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದು, ನಾನು ಎಲ್ಲರೂ ಹೆಸರು ಹೇಳೋಕ್ಕಾಗೋದಿಲ್ಲ. IFS ನಮ್ಮ IFS ಆಫೀಸರ್ಸು, IPS ಆಫೀಸರ್ಸ್ ಎಲ್ಲ ರನ್ ಮಾಡ್ತಿದ್ದಾರೆ. ಅವತ್ತು ಮನೋಜ್ ಕುಮಾರ್ ಅಂತ IFS ಆಫೀಸರ್ ಅವರು ಬರ್ತಿದ್ದಾರೆ. ಸೊ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅವರು MSIL MDನೂ ಹೌದು. ಆಮೇಲೆ ನಮ್ಮ ಜೊತೆಯಲ್ಲಿ MSIL, ಮೈಸೂರು ಸ್ಯಾಂಡಲ್ಲು ಮತ್ತು ಇನ್ನೂ ಬೇರೆ ಬೇರೆ ಇದು ಸಂಸ್ಥೆಗಳು ಕೈ ಜೋಡಿಸಿದ್ದಾವೆಲ್ಲ, ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಇದು ಒಟ್ಟಾರೆಯಾಗಿ ಇದು ಸಮುದಾಯ ಮಾಡುವಂಥದ್ದು ಕಾರ್ಯಕ್ರಮ. ಅದ್ಭುತವಾಗಿ ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ. ನೀವು ನಮಗೆ ಮಾಧ್ಯಮದವರು ಹೆಚ್ಚು ಅದನ್ನು ಪ್ರಚಾರ ಮಾಡಿದರೆ ಮತ್ತು ಬೆಂಬಲ ಕೊಟ್ಟರೆ ಇದೊಂದು ದೊಡ್ಡ ಚಳುವಳಿಯಾಗಿ ರೂಪುಗೊಳ್ಳುತ್ತದೆ. ಅವತ್ತು ಸುಮಾರು ನಾವೀಗ
ನಾವು ತುಂಬ ಜನ ತುಂಬ ರೆಸ್ಪಾನ್ಸ್ ಬಂದಿದೆ. ನಾವು 2,000 ಜನಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೇವೆ. ಮತ್ತು ಬೇರೆ ಬೇರೆ ಎಲ್ಲ ಸೇರಿಸಿ ಒಂದು 2,500 ಜನದಷ್ಟು ಅವತ್ತು ಅವರಲ್ಲಿ ಇರ್ತಾರೆ, ಬೇರೆ ಆ್ಯಕ್ಟಿವಿಸ್ಟು ಅವರೆಲ್ಲ. ಇದೊಂದು ಬಿಗಿನಿಂಗ್ ಅಷ್ಟೇ. ನಾವು ಮುಂದಕ್ಕೆ ಹೆಚ್ಚು ಜನ ಸೇರಿಸಿಗೆ ಪ್ರಯತ್ನ ಮಾಡ್ತೇವೆ. ಭಾಳ ಮುಖ್ಯವಾಗಿ ನಾವು ಒಂದು 500ರಿಂದ 600 ಕಾಲೇಜು ಮಕ್ಕಳು ಶಾಲಾ ಮಕ್ಕಳನ್ನ ನಾವು ತಂದು ಓಡಿಸ್ತಿದ್ದೇವೆ. ಅವ್ರ ಹತ್ರ ಏನೂ ತುಂಬ ಕಡಿಮೆ ದುಡ್ಡು ತಗೊಂಡು ಅಥವಾ ಏನು ಕೊಡದೇನೆ ಕೆಲವರು ಅಂಥವ್ರಿಗೂ ಓಡಿಸ್ತಾ ಇದ್ದೇವೆ. ಮುಖ್ಯ ಉದ್ದೇಶ ಅಂತ ಅಂದರೆ ನಾವು ಅವ್ರನ್ನ ಗ್ರೀನ್ ಅಂಬಾಸಿಡರ್ಸ್ ಮಾಡಬೇಕು ಅಂತ. ಮುಂದೆ ನಾವು ಅವರು ದೊಡ್ಡವರಾಗೋಷ್ಟರೊಳಗೆ ನಾವು ಅವ್ರಿಗೇನಾದ್ರು ಈ ಥರ ಬದಲಾವಣೆಗಳು ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಅವರೆಲ್ಲರೂ ಗ್ರೀನ್ ಅಂಬಾಸಿಡರ್ ಆಗ್ತಾರೆ. ಅವ್ರನ್ನ ಮಾಡ್ತೀವಿ ನಾವು ಅದನ್ನು. ಅದಕ್ಕೆ ಬೇರೆ ಬೇರೆ ಆ ಒಂದು ಉದ್ದೇಶಗಳು ಇಟ್ಕೊಂಡಿದ್ದೀವಿ. ಅದಕ್ಕೆ ಅಲ್ಲಿ ಹೋಗೋದು ಟ್ರೈನಿಂಗ್ ಕೊಡೋದು, ಅವ್ರಿಗೆ ಆರ್ಗ್ಯಾನಿಕ್ ಬಗ್ಗೆ, ಆಮೇಲೆ ಮಳೆ ನೀರಿನ ಕೊಯ್ಲು ಬಗ್ಗೆ, ಕಾಂಪೋಸ್ಟ್ ಮಾಡೋದ್ರ ಬಗ್ಗೆ ಇದೆಲ್ಲನೂ ಮಾಡ್ತಾಯಿದ್ವಿ. ಗೋಪಾಲಯ್ಯ ಅನ್ನೋರು ನಮ್ಮ ಶಾಸಕರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಆಗಲೇ ಅವರು ಗಿಡಗಳು ತೊಗೊಂಡೋಗಿ ನಮ್ಮಲ್ಲಿ ಹಾಕ್ಸ್ತಾ ಇದ್ದಾರೆ ಶಾಲೆಗಳಲ್ಲಿ. ಇದೊಂದು ಅದೇ ರೀತಿ ನಿರಂತರವಾಗಿ ಆಗಬೇಕು. ಈ ಮಕ್ಕಳನ್ನ ನಾವು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಇದ್ರ ಪ್ರಯಾಣ ನಾವು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡ್ತಾಯಿದ್ದೇವೆ. ಇಂದಿನ ವಿಶ್ವದ ಎಲ್ಲ ನೈಸರ್ಗಿಕ ಸಮಸ್ಯೆಗಳಿಗೆ, ಅದು ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಕ್ಲೈಮೇಟ್ ಚೇಂಜ್ ಇರ್ಬೋದು, ಇವೆಲ್ಲಕ್ಕೂ ಪರಿಹಾರ ಅಂದರೆ ಪ್ಲ್ಯಾಂಟಿಂಗ್ ಎ ಟ್ರೀ. ಸೊ ನಾವೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ, ಜಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಪ್ರೊಟೆಕ್ಟ್ ಎ ಟ್ರೀ, ಇಟ್ ವಿಲ್ ನರ್ಚರ್ ಆಲ್ ದ ಟ್ರೀ ಈಸ್ ನಥಿಂಗ್ ಬಟ್ ಸಾಯಿಲ್, ವಾಟರ್, ಏರ್. ದಯವಿಟ್ಟು ಈ ನಮ್ಮ ಗ್ರೀನ್ ಪಾತ್ ಫೌಂಡೇಶನ್ ಏನು ಕೆಲಸ ಮಾಡ್ತಾ ಇದೆ, 28ರ ಮರಗಳಿಗಾಗಿ ಓಟ, ಅದು ನಮ್ಮೆಲ್ಲರ ಓಟ, ನಮ್ಮ ಬದುಕಿಗಾಗಿ ಓಟ, ನಮ್ಮ ಮುಂಬರುವ ಜನಕ್ಕಾಗಿ ಓಟ ಅಂತ ನಾವೆಲ್ಲ ಇದನ್ನು ಅತ್ಯಂತ ಗೌರವವಾಗಿ ಪ್ರೀತಿಯಿಂದ ಪರಿಗಣಿಸಿ ನಾವೆಲ್ಲರೂ ನಮ್ಮ ಜೀವನವನ್ನು ಹೆಚ್ಚು ಮರಗಳನ್ನು ನೆಡೋದು, ರಕ್ಷಿಸೋದು, ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಹಸಿರು ಕ್ರಾಂತಿ, ಹಸಿರು ಭೂಮಿಯನ್ನು ಬಿಟ್ಕೊಡೋ ದೃಷ್ಟಿಯಲ್ಲಿ ಕೆಲಸ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಿ. ನಮಸ್ಕಾರ. ಒಂದೇ ಭಾರತ. ನಮಸ್ಕಾರ, ನನ್ನ ಹೆಸರು ಪ್ರವೀಣಾ ಕುಲಕರ್ಣಿ ಅಂತ. ಸದ್ಯಕ್ಕೆ ರನ್ ಫಾರ್ ಟ್ರೀಸ್ದ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ದ ಗ್ರೀನ್ ಪಾತ್ ಕಮ್ಯುನಿಟಿಗೆ ಒಂದು ಕೈ ಜೋಡಿಸಿದ್ದೀನಿ. ಇಲ್ಲಿವರೆಗೆ ದ ಗ್ರೀನ್ ಪಾತಿಂದ ಎಲ್ಲರಿಗೂ ಸಾವಯವ ಆಹಾರ ಪದ್ಧತಿಗೆ ಒಂದು ಒತ್ತು ಕೊಟ್ಟು ಎಲ್ಲರಿಗೂ ಕೂಡ ಕೈ ಬೀಸ್ತಾ ಇತ್ತು, ಸಾವಯವ ಆಹಾರ ಸೇವಿಸಿ ಒಂದು ಒಳ್ಳೆಯ ಆರೋಗ್ಯಕ್ಕಾಗಿ ಅಂಥೇಳಿ. ಈಗ ಅದ್ರ ಜೊತೆಗೆ ಸಾವಯವ ಜೀವನ ಶೈಲಿ ಕೂಡ ಆಗಬೇಕು ಅನ್ನೋದಕ್ಕೆ ಓಟಕ್ಕಾಗಿ ಒತ್ತು ಕೊಡ್ತಾ ಇದೆ. ಓಟದ ಜೊತೆಗೆ ನಮ್ಮ ಪರಿಸರ ಕೂಡ ತುಂಬಾ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಓಟವು ಕೂಡ ಸಾರ್ಥಕ ಆಗುತ್ತೆ. ಅದಕ್ಕಾಗಿ ಹೆಚ್ಚಿನ ಗಿಡಗಳು ಇರಬೇಕಾಗತ್ತೆ. ಹೆಚ್ಚು ಗಿಡಗಳನ್ನು ನೆಡೋದು ಕೇವಲ ಸರ್ಕಾರದ ಮಾತ್ರ ಕೆಲಸ ಅಲ್ಲ, ಪ್ರತಿಯೊಬ್ಬ ನಾಗರಿಕರ ಒಂದು ಜವಾಬ್ದಾರಿ ಅಂತ ತಿಳಿದ್ಬಿಟ್ಟು ದ ಗ್ರೀನ್ ಪಾತ್ ಕಮ್ಯುನಿಟಿ ಕಡೆಯಿಂದ ಸಾಕಷ್ಟು ನಾವೇನಿಲ್ಲಿ ವಾಲಂಟಿಯರ್ಸ್ ಇದ್ದಾರೆ ನಮ್ಮ ಜೊತೆ ಕೈ ಜೋಡಿಸೋರು. ಪ್ರತಿಯೊಂದು ಕ್ಷೇತ್ರದಿಂದ ಇದ್ದಾರೆ. ಇಲ್ಲಿ ನಾವು ಸೆಲೆಬ್ರಿಟೀಸ್ ನೋಡ್ಬೋದು, NGO ಇಂದ ಕೆಲಸ ಮಾಡ್ತಿರೋದು, ಶಾಲೆ ಕಾಲೇಜುಗಳಿಂದ, ಎಲ್ಲ ಕಡೆಯಿಂದ ನಮಗೆ, ಈವನ್ ಮಿನಿಸ್ಟರ್ಸ್ ಕಡೆಯಿಂದ ಎಲ್ಲ ಕ್ಷೇತ್ರದವರು ಕೂಡ ಈ ರನ್ ಫಾರ್ ಟ್ರೀಸ್ಗೆ ನಮಗೆ ಕೈ ಜೋಡಿಸಿದ್ದಾರೆ. ಗಿಡ ಪ್ರತಿಯೊಬ್ಬರು ಓಡೋದ್ರಿಂದ ಒಂದು ಗಿಡ ನೆಡೋದು ಅಂದರೆ ಇದೊಂದು ಸಾಮಾನ್ಯ ಸಂಗತಿಯಲ್ಲ. ಈ ಓಟ ಈಗ ಬರೀ ಪ್ರಾರಂಭವಾಗಿದೆ. ಇದು ನಮ್ಮ ಮೊದಲನೆಯ ಅಭಿಯಾನ ಆಗಿದ್ದು ರನ್ ಫಾರ್ ಟ್ರೀಸ್ ನಿರಂತರವಾಗಿ ನಡೆಯುವಂಥ ಒಂದು ಚಾಲನೆ ಕೂಡ ನಮಗೆ ಈ ವರ್ಷ ಸಿಕ್ಕಿದೆ. ಅಭೂತಪೂರ್ವವಾದಂತಹ ನಮಗೆ ಸಹಕಾರ ಸಿಕ್ಕಿರೋದ್ರಿಂದ ಇದು ನಿರಂತರವಾಗಿ ಇರುತ್ತೆ ಅಂತ ನಮಗೆ ನಂಬಿಕೆ ಇದೆ. ಅದಕ್ಕೆ ನಿಮಗೆಲ್ಲ ಸಹಕಾರ ಇರಲಿ. ಧನ್ಯವಾದಗಳು ಅಂತ. ನಮಸ್ಕಾರ, ನಾನು ಭಾಗ್ಯಲಕ್ಷ್ಮಿ ಅಂತ ಮಾತಾಡ್ತಿದ್ದೀನಿ. ನಾನು ಅಭಿವೃದ್ಧಿ ಕ್ಷೇತ್ರದಲ್ಲಿ ಸುಮಾರು 20 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಕಲ್ತಿದ್ದೇನಂತ ಹೇಳಿದ್ರೆ, ಯುವಕರನ್ನ ನಾವು ನಂಬಿದಾಗ, ಯುವಕರಿಗೆ ನಿಜವಾಗ್ಲೂ ನಾವು ಪ್ರೋತ್ಸಾಹ ನೀಡಿದಾಗ ಯಾವುದೇ ಕೆಲಸನ ನಾವು ಸುಲಭವಾಗಿ ಮಾಡ್ಬೋದು. ಈ ಒಂದು ಅಭಿಯಾನದ ಮೂಲಕ ರನ್ ಫಾರ್ ಟ್ರೀಸ್ ಮತ್ತು ಮರ ಕೃಷಿ ಅಭಿಯಾನವನ್ನು ನಾವು ಯುವಕರ ಜೊತೆ ತೊಗೊಂಡೋಗ್ಬೇಕು ಅಂತೇಳಿ ಸಿರಾದಲ್ಲಿ ನಾವು ನವ್ಯ ದಿಶಾ ಅನ್ನೋ NGO ಮೂಲಕ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಸುಮಾರು 800ರಿಂದ 1000 ಗಿಡಗಳನ್ನ ನೆಡಕ್ಕೆ ಆಲ್ರೆಡಿ ರೆಡಿ ಇದ್ದಾರೆ ನಮ್ಮ ಯುವಕರು. ಅವರಿಗೆ ನಾವು ಗಿಡಗಳನ್ನ ಕೊಟ್ಟು ಅವ್ರ ಮನೆ ಹತ್ರ ಅವರು ಕೃಷಿ ಭೂಮಿನಲ್ಲಿ ನೆಡ್ಸೋದಲ್ಲದೆ ಅವರು ಬೇರೆ ಬೇರೆ ಕಡೆ ಹೋಗಿ ಯುವಕರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತೇಳಿ ಅವ್ರಿಗೆ ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ. ಒಂದು ಗಿಡ ನೆಡೋ ಒಂದು ಅಭಿಯಾನಕ್ಕೆ ಮುಂಚೆನೇ ಅವ್ರಿಗೊಂದು ಸೆಷನ್ ಮಾಡ್ತೀವಿ. ಈ ಗಿಡಗಳನ್ನ ಯಾಕೆ ನೆಡ್ತಿದ್ದೀವಿ, ಇದು ಬರೀ ಇಲ್ಲಿ ನೆಡೋಂಥದ್ದು ಒಂದೇ ಅಲ್ಲ, ಇದನ್ನು ಒಂದು ಆಂದೋಲನವಾಗಿ ತೊಗೊಂಡೋಗ್ಬೇಕಂತ ಹೇಳಿದ್ರೆ ನಿಮ್ಮೆಲ್ಲರ ಪಾತ್ರ ಮುಖ್ಯವಾಗಿರುತ್ತೆ ಅಂತೇಳಿ ಅವ್ರಿಗೆ ಅವೇರ್ನೆಸ್ ಕೂಡ ಮಾಡ್ತಾ ಇದ್ದೀವಿ. ಇದು ನಾವು ಮುಂದೆ ಎಲ್ಲಿ ಹೋಗಿ ಮಾಡುವಾಗಲೂ ಈ ಅವೇರ್ನೆಸ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಬರೀ ಗಿಡ ಕೊಟ್ಟು ನೆಡ್ಸಿದ್ರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಾಗ ಇನ್ನೂ ಮುಂದಕ್ಕೆ ಹೋಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಇದು ನಿರಂತರವಾಗಿ ನಡಿಬೇಕು ಅನ್ನೋದು ಇದ್ರ ಉದ್ದೇಶ ಆಗಿರುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರತ್ತಿ. ನಾನು ಥಾಮಸ್ ಮೆಮೋರಿಯಲ್ ಇಂಗ್ಲೀಷ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ದೇನೆ. ಈ ಒಂದು ರನ್ ಫಾರ್ ಟ್ರೀಸ್ ಒಂದು ಅರ್ಥಪೂರ್ವವುಳ್ಳದ ಒಂದು ಅಭಿಯಾನದಲ್ಲಿ ಒಂದು ಪಾಲ್ಗೊಳ್ಳಲು ನನಗೆ ತುಂಬ ಸಂತೋಷವಾಗಿದೆ. ಇದು ಮರಗಳಿಂದ ಎಷ್ಟು ಒಳ್ಳೆಯದನ್ನು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಮರಗಳು ನಮ್ಮ ಜೀವನಾಡಿಯಾಗಿದೆ.
ಅದರಿಂದ ನಾವು ಉಸಿರಾಡ್ತೀವಿ, ಮಳೆ ಬರುತ್ತೆ. ಯೂಸಸ್ ಬೆನಿಫಿಟ್ಸ್ ಮರಗಳಿಂದ ಇದೆ. ಅದರಿಂದ ಹಣ್ಣುಗಳು, ಔಷಧಿಗಳು ಮತ್ತು ಇತರ ಅನೇಕ ಅಗತ್ಯ ವಸ್ತುಗಳನ್ನು ಮರಗಳಿಂದ ನಮಗೆ ಸಿಕ್ಕತ್ತೆ. ಸೊ ಈ ಒಂದು ಮರ ರನ್ ಫಾರ್ ಟ್ರೀಸ್ ಬರೀ ಓಟವಲ್ಲ, ಇದ್ರ ಒಂದು ದೊಡ್ಡ ವಿಷನ್ ಇದೆ. ಮರಗಳನ್ನ ಒಂದು ಸಂಸ್ಕೃತಿಯಾಗಿ ಬೆಳೆಸಬೇಕು, ಟ್ರೀ ಕಲ್ಚರ್, ಸೊ ಸಂಸ್ಕೃತಿಯನ್ನಾಗಿ ಅಳವಡಿಸ್ಕೋಬೇಕು ಒಂದು ವಿಷನಿಂದ ರನ್ ಫಾರ್ ಟ್ರೀಸ್ ಎಂದು ಅಳವಡಿಸಲಾಗಿದೆ. ಸೊ ಇದು ಪ್ರಯುಕ್ತವಾಗಿ ನಾವೆಲ್ಲರೂ ಕೈ ಜೋಡಿಸಿ ಇದನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಶಾಲೆಯಿಂದ 109 ಸ್ಟೂಡೆಂಟ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಮಕ್ಕಳು ಇದು ಚಿಕ್ಕ ಮಕ್ಕಳಿಂದ ನಾವು ಅವರಿಗೆ ಒಂದು ಎಜುಕೇಟ್ ಮಾಡೋ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಯಾಕಂದರೆ ಅವರು ಫ್ಯೂಚರ್ ಅಂಬಾಸಿಡರ್ಸ್ ಅಂತ ಸರ್ ಹೇಳಿದ ಹಾಗೆ ಮಕ್ಕಳಲ್ಲಿ ನಾವು ಅದನ್ನು ಒಂದು ಅವೇರ್ನೆಸ್ ಮೂಡಿಸಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ಬೇಕು. ಹಾಗಾಗಿ ನಮ್ಮ ಶಾಲಾ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳಿ ಆ್ಯಂಡ್ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ಸೊ 28th ಜೂನ್ ಇದರ ವಿಷಯವಾಗಿ ನಾವು ಪಾರ್ಟಿಸಿಪೇಟ್ ಮಾಡಿ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ನಾವೆಲ್ಲರೂ ಸಂತೋಷವಾಗಿ ತುಂಬ ಉತ್ಸಾಹದಿಂದ ಇದ್ದೀವಿ. ಹಾಗೆಯೇ ಬನ್ನಿ ಎಲ್ಲರೂ ಗಿಡ ನೆಡೋಣ, ಮರ ಬೆಳೆಸೋಣ ಹಾಗೂ ಪ್ರಕೃತಿಯನ್ನು ಉಳಿಸೋಣ ಅನ್ನೋ ಒಂದು ಸಂದೇಶವನ್ನು ಎಲ್ಲರಿಗೂ ಕೊಡುತ್ತಾ ಎಲ್ಲರಿಗೂ ನಾವು ತಲುಪಿಸೋಣ ಅಂತ ಹೇಳುತ್ತಾ ನನ್ನ ಧನ್ಯವಾದಗಳು. ನನ್ನ ಹೆಸರು ನಟರಾಜ್ ಅಂತ, ನಾನು ಜೀವನ್ ಮಿತ್ರ ಅಂತ NGO ಇಂದ ಬಂದಿದ್ದೇನೆ. ಈ ಗ್ರೀನ್ ಪಾತ್ ಫೌಂಡೇಶನ್ ಅವರು ಈ ಒಂದು ಕಾರ್ಯಕ್ರಮನ ರನ್ ಫಾರ್ ಟ್ರೀಸ್ ಕಲ್ಚರ್ ಅಂತ ಒಂದು ಕಾರ್ಯಕ್ರಮ ಈಗ ಅಭಿಯಾನ ಶುರುವಾಗಿದೆ. ಇದನ್ನು ಗ್ರೀನ್ ಪಾತ್ ಫೌಂಡೇಶನ್ ಜೊತೆಗೆ ರಾಜ್ಯ ಕೇಂದ್ರ ಸರ್ಕಾರದ ಮತ್ತು ಖಾಸಗಿ ಸಂಸ್ಥೆಗಳ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಮತ್ತು ತುಂಬ ಇಂಡಿವಿಜುವಲ್ ವ್ಯಕ್ತಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಇದನ್ನು ನಾವು ಹಂತವಾಗಿ ಕರ್ನಾಟಕದ 31 ಜಿಲ್ಲೆಗಳಲ್ಲಿ 240 ತಾಲೂಕುಗಳಲ್ಲಿ 6,000 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತೊಗೊಂಡೋಗ್ಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಪ್ರತಿ ವರ್ಷ ನಾವು ಪ್ಲ್ಯಾನ್ ಪ್ರಕಾರ ಕನಿಷ್ಠ 1,00,000 ಗಿಡಗಳನ್ನು ಪ್ರತಿ ವರ್ಷ ಹಾಕಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಇದನ್ನು ಹೆಚ್ಚಿಸ್ಕೊಂಡು ಹಂತವಾಗಿ ಅವಧಿ ಪ್ರಕಾರ ನಾವು ಅದನ್ನು ಹಂತವಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದಕ್ಕೆ ದಯವಿಟ್ಟು 28ನೇ ತಾರೀಕು ಎಲ್ಲರೂ ಬೆಂಗಳೂರು ಮಾತ್ರ ಅಲ್ಲ, ಯಾರ್ಯಾರು ಸಾಧ್ಯ ಆಗತ್ತೆ ಎಲ್ಲ ಜನ ಬಂದು ಇದರ ಒಂದು ಉಪಯೋಗ ಪಡ್ಕೋಬೇಕು ಮತ್ತು ನಮಗೆ ಸಹಕರಿಸಬೇಕು. ಇದನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಲಿಕ್ಕೆ ನಮಗೆಲ್ಲ ಎನ್ಕರೇಜ್ ಮಾಡಬೇಕಂತ ಕೋರ್ತಾ ಇದ್ದೀನಿ. Hello, I am Ashok. I am a runner and I run marathons, and I also train students for kids and elders. And this unique event is, it's something like it's for no profit and no gain, like. And also there is a tea plantation also going on, and fitness also is there. So it is a multi-purpose event. Such events have not happened earlier. So, and this is the first edition, and we have got an overwhelming response, and we had to stop the registrations before that. So it's a very big success like thing, and hope we continue years after years. Thank you.